ಭಾರತೀಯ ಜನತಾ ಪಾರ್ಟಿ ಜನ ಆಕ್ರೋಶ ಯಾತ್ರೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಬೆಳಗಾವಿಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಬೆಳಗ್ಗೆ ಬಾಗಲಕೋಟೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಬಿಜಾಪುರದಲ್ಲಿ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೂ ನಾವು ಹೋಗ್ತಾ ಇದ್ದೀವಿ ಮತ್ತು ಭಾಳ ಒಳ್ಳೆಯ ರೀತಿಯಿಂದ ಎಲ್ಲ ಕಡೆ ಜನರ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಸರ್ಕಾರದ ಬಗ್ಗೆ ಇರುವಂಥ ಒಂದು ಆಕ್ರೋಶ ಜನಮಾನಸದಲ್ಲಿ ಉಂಟಾಗಿದೆ. ಇದೆಲ್ಲ ನಾವು ನೋಡಿದಾಗ ಈ ಸರ್ಕಾರದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆ ಒಂದು ಕಡೆ ಭ್ರಷ್ಟಾಚಾರ, ಮಿತಿಮೀರಿದ ಭ್ರಷ್ಟಾಚಾರ ಇದೆಲ್ಲ ಕಾಣಿಸುವಾಗಿ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರಲ್ಲಿ ಒಂದು ಆಕ್ರೋಶ ಇದೆ. ಸರ್, ಜಾತಿ ಗಣತಿ ವಿಚಾರವಾಗಿ ಈಗ ವರದಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಲಿಂಗಾಯತ ಮತ್ತು ಒಕ್ಕಲಿಗರ ಜಾತಿಗಳನ್ನು ಮರು ಪರಿಶೀಲನೆ ಮಾಡಬೇಕು, ಅದನ್ನು ಸಮೀಕ್ಷೆ ಮಾಡಬೇಕನ್ನೋ ಒಂದು ಸಿದ್ದರಾಮಯ್ಯವರು ಮೊದಲನೇ ಸಲ ಮುಖ್ಯಮಂತ್ರಿ ಆದಾಗ ಒಂದು ಆಯೋಗವನ್ನು ನೇಮಕ ಮಾಡಿ, ಕಾದರಾಜ್ ಆಯೋಗ. ಅವರ ಅದೇ ಅವಧಿಯಲ್ಲಿ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಅವತ್ತೇ ಸಿದ್ದರಾಮಯ್ಯವ್ರಿಗೆ ಸಬ್ಮಿಟ್ ಮಾಡಬೇಕಾಗಿತ್ತು. ಇವ್ರು ಬ್ಯಾಡ ಅಂದರು, ಅವ್ರು ಮಾಡಲಿಲ್ಲೋ ಗೊತ್ತಾಗಿಲ್ಲ, ಎಲ್ಲ ರೆಡಿ ಇದೆ ಅಂತ ಹೇಳಿ ಮತ್ತು ಅದಕ್ಕೆ ಯಾರೋ ಸೆಕ್ರೆಟರಿ ಸಹಿ ಮಾಡಬೇಕಾಗಿತ್ತು, ಅವ್ರು ಮಾಡಿಲ್ಲ ಅನ್ನೋ ಮಾಹಿತಿ. ಮತ್ತು ಆ ಹಿಂದಿನ ಎಲೆಕ್ಷನ್, ಆ ಸಂದರ್ಭದಲ್ಲಿ ಏನು ಎಲೆಕ್ಷನ್ ಆಗ್ತೀವಿ, ಆ ಸಂದರ್ಭದಲ್ಲಿ ಆ ವರದಿಯಲ್ಲಿರುವ ಕೆಲವು ಅಂಶಗಳು ಮಾಧ್ಯಮದ ಮುಖಾಂತರ ಲೀಕ್ ಆಗುತ್ತೆ. ಆ ಸಂಖ್ಯೆ ಇಷ್ಟದ, ಈ ಸಂಖ್ಯೆ ಇಷ್ಟದ ಅಂತೇಳಿ ಅವಾಗಲಿಂದ ಅದ್ರ ಬಗ್ಗೆ ವಿವಾದಾಸ್ಪದವಾದಂಥ ಒಂದು ವರದಿ ಆಗ್ತಾ ಇದೆ ಅವತ್ತಿಂದ. ನಾ ಇವತ್ತು ಸಿದ್ದರಾಮಯ್ಯ ಒಂದಕ್ಕೆ ಕೇಳುವಂಥದ್ದು, ಅವತ್ತು ನೀವು ಮೊದಲ ಬಾರಿಗೆ ಸಿ ಎಂ ಆದಾಗ ಆ ವರದಿ ನೀವೇ ಆಯೋಗ ಅಪಾಯಿಂಟ್ ಮಾಡಿದವರು, ನೀವು ರೆಡಿಯಾಗಿದ್ದು ನಿಮ್ಮ ಅವಧಿಯಲ್ಲಿ ಆದಮೇಲೂ ಅದನ್ನು ನೀವು ಯಾಕೆ ಸ್ವೀಕಾರ ಮಾಡಲಿಲ್ಲ? ಸ್ವೀಕಾರ ಮಾಡಿ ಅದನ್ನು ಅವಾಗ ಬಹಿರಂಗ ಪಡ್ಬೋದಾಗಿತ್ತು, ಅವತ್ತು ಕ್ಯಾಬಿನೆಟ್ನಲ್ಲಿ ಇಡ್ಬೋದಾಗಿತ್ತು. ಈಗ ಎರಡನೇ ಬಾರಿ ಮತ್ತೆ ಮುಖ್ಯಮಂತ್ರಿ ಆಗುವ ಮುಖ್ಯಮಂತ್ರಿ 2 ವರ್ಷ ಆಯಿತು. ಅಷ್ಟರ ಒಳಗಾಗಿಯೇ ನೀವು ಅದನ್ನು ಸ್ವೀಕಾರ ಮಾಡಿ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗಿ ಸದನ ಮುಂದೆ ತರುವಂಥ ಕೆಲಸ ನೀವು ಮಾಡಬೇಕಾಗಿತ್ತು. ನೀವು ಅನುಷ್ಠಾನ ಮಾಡೋದನ್ನು ಮಾಡಬೇಕಾಗಿತ್ತು, ಅದನ್ನೂ ಮಾಡಲಿಲ್ಲ. ಅಂದರೆ ಒಂದೇನೋ ಒಂದು ದುರುದ್ದೇಶ, ಒಂದೇನೋ ಒಂದು ಷಡ್ಯಂತ್ರ ಇದರಲ್ಲಿ ಸಿದ್ದರಾಮಯ್ಯವರು ಅದನ್ನು ಹಗಲಲ್ಲಿ ಅದ್ರ ಬಗ್ಗೆ ವರದಿ ಬಗ್ಗೆ ಮಾತಾಡೋದು ಬಿಡೋದು, ಮತ್ತೆ ಅದನ್ನು ಸ್ಟ್ಯಾಂಡಿಂಗ್ ಇಡುವುದು, ಇದೆಲ್ಲ ನೋಡಿದರೆ ಇದೇ ಒಂದು ಷಡ್ಯಂತ್ರ. ಏನಾದರೂ ಅವ್ರ ಮೇಲೆ ಆಪಾದನೆ ಬಂದಾಗ, ಅವ್ರ ಪಾರ್ಟಿಯಲ್ಲಿ ಏನೋ ಒಂದು ಗೊಂದಲ ನಿರ್ಮಾಣ ಆದಾಗ, ಅವ್ರ ಅಧಿಕಾರದಿಂದ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಈ ರೀತಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥ ಪ್ರಯತ್ನ ವಿಶೇಷವಾಗಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತು ಸಮಾಜವನ್ನು ಒಡೆಯುವಂಥ ಕೆಲಸ, ಇವತ್ತು ಲಿಂಗಾಯತ ಸಮಾಜವನ್ನು ಒಡೆಯುವಂಥದ್ದು, ಒಕ್ಕಲಿಗ ಸಮಾಜವನ್ನು ಒಡೆಯುವಂಥದ್ದು, SC/ST ಸಮಾಜವನ್ನು ಒಡೆಯುವಂಥದ್ದು, ಹಿಂದುಳಿದ ವರ್ಗದ ಸಮಾಜವನ್ನು ಒಡೆಯುವಂಥದ್ದು, ಮತ್ತು ಓವರಾಲ್ ಕೊನೆಗೆ ಅವ್ರದ್ದು ಪ್ರಪೋಸಲ್ ಏನಂತಂದರೆ ಅಲ್ಪಸಂಖ್ಯಾತರು ಮುಸ್ಲಿಂ ಕಮ್ಯುನಿಟಿ ಹೈಯೆಸ್ಟ್ ರಾಜ್ಯದಲ್ಲಿ ಇದ್ದಾರೆ ಎನ್ನುವಂಥದ್ದು ಆ ಮುಸ್ಲಿಮರನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ. ನೋಡಿ, ಅದು ಅಲ್ಲಿ ಇನ್ಫೈಟಿಂಗ್ ನಡೀತಾ ಇದೆ. ಇನ್ಫೈಟಿಂಗ್ ಕಾಂಗ್ರೆಸ್ನಲ್ಲಿ ಇನ್ಫೈಟಿಂಗ್ ನಡೀತಾ ಇದೆ. ಮುಖ್ಯಮಂತ್ರಿಗಳ ಅವಧಿ ಅದು ಮುಗಿಲಿಕ್ಕೆ ಬಂದಿದೆ. ಅದು ಅವ್ರು ಆದಮೇಲೆ ನಾ ಆಗಬೇಕಂತ DK ಶಿವಕುಮಾರ್ ಪ್ರಯತ್ನ ನಡೆದಿದೆ. ಇನ್ಫೈಟಿಂಗ್ ಏನು ನಡೆದಿದೆ, ಪ್ರಾಕ್ಸಿ ವಾರ್ ನಡೀತಾ ಇದೆ. ಮುಖ್ಯಮಂತ್ರಿಗಳು ಅವಧಿಯನ್ನು ಮುಗಿಸ್ಬೇಕಂತ ಹೇಳಿ ಅವ್ರು ಕೆಲವು ಮಂತ್ರಿಗಳು ವಿಶೇಷ ಲಾಬಿ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಪರವಾಗಿ ಕೆಲವು ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ, ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ. ಈ ಪ್ರಾಕ್ಸಿ ವಾರ್ ಬೇರೆಯವ್ರ ಮುಖಾಂತರ ವಾರ್ ನಡೀತಾ ಇದೆ, ಇನ್ಫೈಟಿಂಗ್ ನಡೀತಾ ಇದೆ. ಇವ್ರು ಯಾರು ಇಬ್ಬರು ಮಾತಾಡ್ತಾ ಇಲ್ಲ. ಹೀಗಾಗಿ ಬಹುಶಃ ನವೆಂಬರ್ ಡಿಸೆಂಬರ್ ಒಂದು ಹಂತಕ್ಕೆ ಇದು ಬರ್ತದೆ. ಅದೊಂದು ಬಹಳ ಸ್ಫೋಟ ಆಗ್ತದೆ. ಅದ್ರ ಮುಖಾಂತರ ಇದನ್ನು ಅವಾಯ್ಡ್ ಮಾಡೋ ಸಲುವಾಗಿ, ಅವರ ಅಧಿಕಾರದಲ್ಲಿ ಮುಂದುವರಿಸುವುದಾಗಿ ಈ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ. ಟೈಮ್ ಬಾಂಬ್ ಸ್ಫೋಟ ಆಗ್ತಿಲ್ಲ. ಈ ಟೈಮ್ ಬಾಂಬ್ ಕೆಲವರು ಇಟ್ಟಾರೆ. ಈಗ DK ಶಿವಕುಮಾರ್ ಅಂತಂದ್ರು ಅದು ನವೆಂಬರ್ ಡಿಸೆಂಬರ್ಗೆ ಬಹುಶಃ ಆ ಟೈಮ್ ಫಿಕ್ಸ್ ಮಾಡಿರ್ಬೋದು. ಅದು ಸ್ಫೋಟ ಆಗುವಂಥ ಚಾನ್ಸ್ ಇದೆ. ಲಿಂಗಾಯತ ಮತ್ತು ಒಕ್ಕಲಿಗರ ಮರು ಸಮೀಕ್ಷೆ ಒಕ್ಕಲಿಗೆ ಅಷ್ಟೇ ಮಾಡ್ತೀವಿ, ಹಿಂದುಳಿದ ವರ್ಗ ಅಷ್ಟೇ ಮಾಡ್ತೀವಿ ಅನ್ನಕ್ಕೆ ಬಿಡೋದಿಲ್ಲ. ಅದು ಸೈಂಟಿಫಿಕ್ ಇಲ್ಲಲ್ಲ, ವೈಜ್ಞಾನಿಕವಾದಂಥ ಸಮೀಕ್ಷೆ ಆಗಲೇ ಇಲ್ಲ. ಇವತ್ತು ಬೇಕಾದ್ರೆ ನಿಮ್ಮನ್ನು ಹಿಡ್ಕೊಂಡು ನಮ್ಮನ್ನು ಹಿಡ್ಕೊಂಡು ಎಲ್ಲರೂ ಕೇಳ್ರಿ, ಅವ್ರ ಆತ್ಮ ಕೇಳ್ರಿ, ಯಾರು ನಿಮ್ಮ ಮನೆಗೆ ಬಂದು ಸಮೀಕ್ಷೆ ಮಾಡೋದಂದ್ರೆ ಇಲ್ಲ ಅಂತಾರೆ. ಆನ್ಸರ್ ಏನಂದ್ರೆ ಇಲ್ಲ. ಹಾಗಾದ್ರೆ ಯಾರ ಮನೆಗೂ ಹೋಗಲಾರ್ದೇ ಇವತ್ತು ಸಮೀಕ್ಷೆ ಮಾಹಿತಿ ಹೆಂಗೆ ತಗೊಂಡ್ರು, ಎಲ್ಲೇ DC ಆಫೀಸರ್ ಕೂತು, ಎಲ್ಲೇ ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಫೀಸಲ್ಲಿ ಕೂತು ಈ ಸಂಗ್ರಹ ಮಾಡಿದ್ರು ಅಂತ ಸಂಶಯ ಇವತ್ತು ಬರಕ್ಕೆ ಚಾಲು ಆಗಿದೆ. ಮತ್ತು ಇದಕ್ಕೆ ಸೈಂಟಿಫಿಕ್ ಸಮೀಕ್ಷೆ ಅಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ಒಂದು ವೈಜ್ಞಾನಿಕ ಮತ್ತು ಬೇಸಿಕ್ ಆಗಿ ಈ ಸೆನ್ಸಸ್ ಮಾಡುವಂಥದ್ದು, ಜಾತಿಗಳ ಬಗ್ಗೆ ಸಮೀಕ್ಷೆ ಮಾಡುವಂಥದ್ದು ಅಧಿಕಾರ ಇರುವುದು ಕೇವಲ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಮಾತ್ರ.
ರಾಜ್ಯ ಸರ್ಕಾರಕ್ಕೆ ಅಧಿಕಾರನೂ ಇಲ್ಲ. ಇವ್ರೇನ್ ಹೇಳ್ತಾ ಇದ್ದಾರೆ ಇದು ಜಾತಿಗಣತಿ ಜಾತಿಗಣತಿ ಅಲ್ಲ, ಆರ್ಥಿಕ ಸಾಮಾಜಿಕ ಹೆಸರಿನ ಮೇಲೆ ಜಾತಿಗಣತಿ. ಮಾಡ್ತಾ ಇದ್ದಾರೆ. ಆ ಹೆಸರಿನ ಮೇಲೆ ಇದು ಒಂದು ರಾಜಕಾರಣ. ಅದೊಂದು ರಾಜಕಾರಣ. ಆ ಹೆಸರಿನ ಮೇಲೆ ಅದನ್ನ ಆ ಟೆಕ್ನಿಕಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಆ ಟೆಕ್ನಿಕಲಿ ಅವಾಯ್ಡ್ ಮಾಡೋ ಸಲುವಾಗಿ ಇವರು ಆ ರೀತಿಯಾದಂತಹ ಹೆಸರನ್ನು ಇಡುವ ಮುಖಾಂತರ ಸಮೀಕ್ಷೆ ಮಾಡಿದ್ರು. ಓಕೆ, ಅದಾದ್ಮೇಲೂ ಸದ್ಯಕ್ಕೆ ಸೈಂಟಿಫಿಕ್ ಮಾಡಿದ್ರು ಅದು ಆಗ್ಲಿಲ್ಲ. ಇದು ಪರಿಸ್ಥಿತಿ, ವಸ್ತುಸ್ಥಿತಿ. ಏನಂದ್ರೆ ಇದು ಮೊದಲಿಂದು ಅವ್ರಿಗೇನಂದ್ರೆ ಅಫೇಜ್ಮೆಂಟ್ ಪೊಲಿಟಿಕ್ಸ್. ಈ ಅಫೇಜ್ಮೆಂಟ್ ಪೊಲಿಟಿಕ್ಸ್ ಮುಖಾಂತರ ಮುಸ್ಲಿಂ ವಲಯಕ್ಕೆ ಮುಖಾಂತರ ಈಗ ನೋಡಿ ವಕಫ್ ಕಾಯ್ದೆ ಬಂತು. ವಕಫ್ ಕಾಯ್ದೆ ಬಂದ ಮೇಲೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟರು. ಪಾರ್ಲಿಮೆಂಟಲ್ಲಿ ಪಾಸ್ ಆಗಿದೆ, ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ. ಎಲ್ಲ ಆದ್ಮೇಲೂ ಸದ್ಯಕ್ಕೆ ಇವತ್ತು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡುದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮಮತಾ ಬ್ಯಾನರ್ಜಿ ಹೇಳ್ತಾರೆ, ಸ್ಟಾಲಿನ್ ಹೇಳ್ತಾರೆ. ಅಂದ್ರೆ ಇವರೇನು ಪಾಕಿಸ್ತಾನದಲ್ಲಿ ಇದ್ದಾರೆ? ಇವರು ಏನು ನಮ್ಮ ದೇಶದಲ್ಲಿ ಇದ್ದಾರೆ? ಇವಾಗ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೆದಂತ ಸಂವಿಧಾನ ಇದೆ, ಒಂದ್ಸಲ ಪಾರ್ಲಿಮೆಂಟ್ ಅದೇ ದೊಡ್ಡದಾದಂತ ಒಂದು ಇದು ಪಾರ್ಲಿಮೆಂಟ್ ನಮ್ಮ ದೇಶದ್ದು. ಅಲ್ಲೇನು ಲಾ ಪಾಸ್ ಆಗ್ತದೆ, ಇಟ್ ಇಸ್ ಬೈಂಡಿಂಗ್ ಆನ್ ಎವ್ರಿಬಡಿ. ಎಲ್ಲರ ಮೇಲೆ ಬೈಂಡಿಂಗ್ ಇದ್ದಂತ ಕಾನೂನನ್ನ ಇವತ್ತು ನಾವು ಇಂಪ್ಲಿಮೆಂಟ್ ಮಾಡುದಿಲ್ಲ ಅಂದ್ರೆ ಹಾಗೆ ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ನಿಮಗೆ ನೈತಿಕತೆ ಮತ್ತು ಕಾನೂನುಬದ್ಧ ಹಕ್ಕ ಇಲ್ಲ. ನಿಮಗೆ ಕರೆಯೋದು ನಿಮ್ಮ ಸರ್ಕಾರಗಳನ್ನ ವಿಸರ್ಜನೆ ಮಾಡಬೇಕಾಗತ್ತೆ. ಯಾವುದೇ ಕಾನೂನು ನಾವು ಕೇಂದ್ರ ಸರ್ಕಾರ ಕಾನೂನನ್ನ ಅನುಷ್ಠಾನ ಮಾಡುದಿಲ್ಲ ಅಂತಂದ್ರೆ ದಟ್ ಈಸ್ ಸಫಿಷಿಯಂಟ್. ಆ ಸರ್ಕಾರವನ್ನ